ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RRB ಕ್ಲರ್ಕ್ ಮೇನ್ಸ್ ಎಕ್ಸಾಮಿನ ಅನಾಲಿಸಿಸ್ ಮಾಡೋಣ. ಹೋದ ವರ್ಷ ನಡೆದಿತ್ತಲ್ಲ ಎಕ್ಸಾಮು, ಆ ಎಕ್ಸಾಮಿನ ಅನಾಲಿಸಿಸ್ ಮಾಡೋಣ. 2 ಶಿಫ್ಟಲ್ಲಿ ನಡೆದಿತ್ತು ಹೋದ ವರ್ಷ ಎಕ್ಸಾಮ್, ಶಿಫ್ಟ್ 1 ಶಿಫ್ಟ್ 2. ಆ 2 ಶಿಫ್ಟಿನ ಪೇಪರ್ ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ. ಕ್ವಾಂಟ್, ರೀಸನಿಂಗ್ ಮತ್ತು ಇಂಗ್ಲೀಷ್, ಅದ್ರ ಜೊತೆಗೆ ಕಂಪ್ಯೂಟರ್ ಮತ್ತು GAದಲ್ಲಿ ಸ್ಕೀಮ್ದು ಕೆಲವೊಂದು ಕ್ವಶನ್ಸ್ಗಳು ಏನು ಬಂದಿದ್ದು ಅದನ್ನು ನೋಡೋಣ. ಓಕೆ, ಈಗಾಗಲೇ ನಾವು RRB PO ಕೂಡ ಅನಾಲಿಸಿಸ್ ಮಾಡಿದ್ದೀವಿ. RRB ಕ್ಲರ್ಕ್ ಯಾರ್ದು ಪ್ರಿಲಿಮ್ಸ್ ಎಕ್ಸಾಮ್ ಆಗಿದೆಯಲ್ಲ ಅಂಥವರು ತಮ್ಮದು ಸೇಫ್ ಅಟೆಂಪ್ಟ್ ಎಷ್ಟು ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಅದ್ರ ಮೇಲೆ ಒಂದು ವಿಡಿಯೋ ಇದೆ. ಆಮೇಲೆ RRB ಮೇನ್ಸ್ ಕ್ಲರ್ಕ್ ಮತ್ತು PO ಮೇನ್ಸ್ಗೋಸ್ಕರ ಹೆಲ್ಪ್ ಆಗಲಿ ಅಂತೇಳಿ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಇದೇ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಒಂದು RRB 2025 ಅಂತೇಳಿ. ಅದು ವಿಸಿಟ್ ಮಾಡಿದರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು RRB ಕ್ಲರ್ಕ್ ಮೇನ್ಸಿಂದ ಎಕ್ಸಾಮ್ದು ಪ್ಯಾಟರ್ನ್, PO ಮೇನ್ಸಿದ ಎಕ್ಸಾಮ್ ಪ್ಯಾಟರ್ನ್, ಆಮೇಲೆ ಪ್ರಿಲಿಮ್ಸ್ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್ ಎಲ್ಲದರ ಮೇಲೆ ಡಿಸ್ಕಸ್ ಮಾಡೋಣ. ಮತ್ತು ಆ ವಿಡಿಯೋದಲ್ಲಿ ನಿಮ್ಗೆ ಯಾವ ಟಾಪಿಕ್ ಮೇಲೆ ಅಂದರೆ ಆ ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿ ಏನರ ಡೌಟ್ ಕೇಳ್ತಿರಲ್ಲ, ಆ ಡೌಟ್ಸ್ಗಳು ಆ ವಿಡಿಯೋದಲ್ಲಿ ಕ್ಲಿಯರ್ ಮಾಡಲಾಗುತ್ತೆ. ಈ ವಿಡಿಯೋದ ಕೆಳಗಡೆ ನೀವು ಕಮೆಂಟಲ್ಲಿ ನಿಮ್ದು ಏನೇ ಡೌಟ್ ಇದ್ದರೂ ಡೌಟ್ ಕೇಳ್ಬೋದು. ಆ ಡೌಟ್ಗಳು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಓಕೆ, ಹೋದ ವರ್ಷ ಶಿಫ್ಟ್ 1ನಲ್ಲಿ RRB ಕ್ಲರ್ಕ್ ಮೇನ್ಸ್ ಪೇಪರ್ ಯಾವ ರೀತಿ ಇತ್ತು ಅಂತ ನೋಡೋಣ. ಮೊದಲು ರೀಸನಿಂಗ್ ನೋಡೋಣ. ರೀಸನಿಂಗಲ್ಲಿ ಓಕೆ, ರೀಸನಿಂಗಲ್ಲಿ ಮೊದಲು ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಪಜಲಲ್ಲಿ ಒಂದು ಫ್ಲೋರ್ ಪ್ಲಸ್ ಫ್ಲ್ಯಾಟ್ ಪಜಲ್ ಬಂದಿತ್ತು. ಫ್ಲೋರ್ ಪ್ಲಸ್ ಫ್ಲ್ಯಾಟ್ ಒಟ್ಟು 3 ಫ್ಲೋರ್ಸ್, 3, 2, 1 3 ಫ್ಲೋರ್ಸ್, 2 ಫ್ಲ್ಯಾಟ್, A ಮತ್ತು B ಅಂತ 2 ಫ್ಲ್ಯಾಟ್. ಇವು ಒಟ್ಟು ಎಷ್ಟು ಜನ ಆದರು? 6 ಜನ ಆದರು. ಪ್ಲಸ್ ವೇರಿಯೇಬಲ್ಸ್ ಇತ್ತು. ವೇರಿಯೇಬಲ್ಸ್ ಅವ್ರದ್ದು ಡಿಫ್ರೆಂಟ್ ಕಲರ್ ಲೈಕ್ ಮಾಡ್ತಿದ್ರು, ಈ ರೀತಿ ವೇರಿಯೇಬಲ್ಸ್ ಇತ್ತು. ಇದು ಒಂದು ಕ್ವಶನ್ ಆಗಿತ್ತು. ನೆಕ್ಸ್ಟ್ ಇಯರ್ ಬೇಸ್ಡ್ ಒಂದು ಇತ್ತು. ಇದರಲ್ಲಿ 2020 ಓಕೆ 2020 ಬೇಸ್ ಇಯರ್ ಇತ್ತು. 8 ಇಯರ್ಸ್ಗಳಿದ್ವು ಇಯರ್ ಬೇಸ್ಡ್. ಅವರು ಡಿಫ್ರೆಂಟ್ ಇಯರಲ್ಲಿ ಬಾರ್ನ್ ಆಗಿರ್ತಾರೆ. ಅವ್ರದ್ದು ಬೇಸ್ ಇಯರ್ 2020 ಅಂತ ಅಂದ್ಕೊಂಡು ಇದು ಪಜಲ್ ಸಾಲ್ವ್ ಮಾಡಬೇಕಾಗಿತ್ತು. ಈ ರೀತಿ ಪಜಲ್ ಇತ್ತು. ಇವು ಪಜಲ್ಸ್ದು ಮೇನ್ಸ್ದು ಪಜಲ್ಸ್ದು ಒಂದು ವಿಡಿಯೋ ಹಾಕಲಾಗುತ್ತೆ, ಟಾಪ್ 20 ಪಜಲ್ಸ್ ಅಂತೇಳಿ. ಅದು ಕೂಡ ಇದೇ ಚಾನಲ್ ಸಿಗುತ್ತೆ. ಇವೆಲ್ಲ ಪ್ರೀವಿಯಸ್ ಇಯರ್ ಪಜಲ್ಸ್ಗಳು. ಅದ್ರ ಜೊತೆಗೆ ಯಾವುದು ಎಕ್ಸ್ಪೆಕ್ಟೆಡ್ ಪಜಲ್ಸ್ಗಳಿರ್ತಾವಲ್ಲ, ಅಂದರೆ ಈಗ ಫ್ಲೋರ್ ಮತ್ತು ಫ್ಲ್ಯಾಟ್ ಐತಿ, ಇದ್ರ ಮೇಲೆ ಒಂದು 2-3 ಪಜಲ್. ಇಯರ್ ಬೇಸ್ಡ್ ಫ್ಲ್ಯಾಟ್, ಇದ್ರ ಮೇಲೆ ಇಯರ್ ಬೇಸ್ಡ್ ಪಜಲ್ ಐತಿ, ಇದ್ರ ಮೇಲೆ 2-3, ಈ ರೀತಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಓಕೆ, ಇದು ಸೆಕೆಂಡ್ ಪಜಲ್ ಆಗಿತ್ತು. ನೆಕ್ಸ್ಟ್ ಮಂತ್ ಬೇಸ್ಡ್ ಇತ್ತು. 9 ಮಂತ್ಸ್ಗಳಿದ್ದು, ಯಾವುದೇ ರೀತಿ ವೇರಿಯೇಬಲ್ಸ್ ಇರಲ್ಲ. ಇವೆರಡಕ್ಕೂ ವೇರಿಯೇಬಲ್ಸ್ ಇರಲಿಲ್ಲ. ಇಯರ್ ಬೇಸ್ಡ್ಗೆ ಮ್ಯಾಕ್ಸಿಮಮ್ ಟೈಮ್ಸ್ ವೇರಿಯೇಬಲ್ಸ್ ಇರಲ್ಲ ಕ್ಲರ್ಕ್ ಮೇನ್ಸಲ್ಲಿ, ಬಟ್ PO ಮೇನ್ಸಲ್ಲಿ ಇರ್ಬೋದು. ನೆಕ್ಸ್ಟ್ ಮಂತ್ ಬೇಸ್ಡ್ ಮೇಲೆ 9 ಮಂತ್ಸ್ ಇದ್ದು, ಜಿಗ್ಜಾಗ್ ಮಂತ್ಸ್, ಆಲ್ಟರ್ನೇಟ್ ಮಂತ್ಸ್ಗಳು ಇದು, ಅಂದರೆ ಒಂದಾಗೊಂದು ಮಂತ್ ಇರಲಿಲ್ಲ, ಮಂತ್ಸ್ಗಳು ಜಿಗ್ಜಾಗ್ ಆಗಿತ್ತು. ಓಕೆ, ನೆಕ್ಸ್ಟ್ ಅನ್ಸರ್ಟೇನ್ ಪರ್ಸನ್ಸ್ ಇದ್ದರು. ಟೋಟಲ್ 25 ಜನ ಆಗಿದ್ರು. ಅದು ಆನ್ಸರ್ ಸಾಲ್ವ್ ಮಾಡಿದ ನಂತರ ಇವೆಲ್ಲರೂ ನಾರ್ತ್ ಫೇಸ್ ಮಾಡ್ತಿದ್ರು. ಈಸಿ ಇತ್ತಿದ್ದು, ಯಾವುದೇ ವೇರಿಯೇಬಲ್ ಇರಲಿಲ್ಲ, ಡೈರೆಕ್ಟ್ ಕ್ವಶನ್. ಆಮೇಲೆ ಒಂದು ಸರ್ಕಲಲ್ಲಿ 6 ಜನ ಕೂತಿದ್ರು. 6 ಜನದಲ್ಲಿ ಎಲ್ಲರೂ ಒಳಗಡೆ ನೋಡ್ತಿದ್ರು. ಎಲ್ಲರಿಗೂ ಒಂದೊಂದು ವೇರಿಯೇಬಲ್ ಇತ್ತು. ಒಟ್ಟು 4 ಕ್ವಶನ್ ಇದ್ದು ಇದ್ರ ಮೇಲೆ. ಆಮೇಲೆ ಸಿಲಾಲಿಸಮ್ ಮೇಲೆ 3 ಕ್ವಶನ್ ಇದ್ದು. ಬಟ್ ಮೇನ್ಸ್ ಸಿಲಾಲಿಸಮ್ ಹೆಂಗಿರುತ್ತಂದರೆ ಪ್ರಿಲಿಮ್ಸಲ್ಲಿ 1, 2, 3 3 ಸ್ಟೇಟ್ಮೆಂಟ್ 2 ಕನ್ಕ್ಲೂಷನ್ ಕೊಡ್ತಾನೆ. ಮೇನ್ಸಲ್ಲಿ ಏನು ಕೊಡ್ತಾನೆ? 4 ಕನ್ಕ್ಲೂಷನ್ 3 ಸ್ಟೇಟ್ಮೆಂಟ್, 4 ಸ್ಟೇಟ್ಮೆಂಟ್ 3 ಕನ್ಕ್ಲೂಷನ್, ಈ ರೀತಿ ಕೊಡ್ತಾನೆ. ಆಮೇಲೆ ಇಲ್ಲಿ ಪ್ರಿಲಿಮ್ಸಲ್ಲಿ ಏನಿರ್ತೈತಿ, ಮ್ಯಾಕ್ಸಿಮಮ್ ಟೈಮ್ಸ್ ಯಾವಾಗಲೂ ಲಾಜಿಕಲಿ ಫಾಲೋಸೇ ಇರ್ತೈತೆ. ಬಟ್ ಮೇನ್ಸಲ್ಲಿ ಈ 3 ಕ್ವಶನಲ್ಲಿ ಒಂದು ಕ್ವಶನ್ ಲಾಜಿಕಲಿ ಡಸ್ ನಾಟ್ ಫಾಲೋ ಅಂತಿತ್ತು. ಈ ರೀತಿ ಕ್ವಶನ್ಸ್ ಇತ್ತು. ಮೇನ್ಸಲ್ಲಿ ಕಂಪಲ್ಸರಿ ನೀವು ಮೇಲೆ ಏನು ಡೈರೆಕ್ಷನ್ ಇರ್ತೈತಲ್ಲ ಅದನ್ನು ಓದಲೇಬೇಕಾಗುತ್ತೆ. ಇದು ಸಿಲಾಲಿಸಮ್ 3 ಕ್ವಶನ್ಸ್ ಇದ್ವು. ನೆಕ್ಸ್ಟ್ ಡಾಟಾ ಸಫಿಷಿಯನ್ಸಿ ಒಂದು ಬಾಕ್ಸ್ಡ್ ಬೇಸ್ಡ್ ಇತ್ತು, ಒಂದು ಪ್ಯಾರಲಲ್ ರೂಲ್, 2 ಕ್ವಶನ್ಸ್ ಇದ್ವು. ಅಂದರೆ ಬಾಕ್ಸ್ಡ್ ಬೇಸ್ಡ್ದು ಪಜಲ್ ಇತ್ತದು. ಪಜಲ್ ಸಣ್ಣದು ಪಜಲ್ ಇರುತ್ತೆ. ಅದರೊಳಗೆ ಒಂದು ಲೈನಲ್ಲಿ ಎಲ್ಲ ಡಿಟೇಲ್ ಕೊಟ್ಟಿರ್ತಾನೆ. ಆದರೆ ಒಂದು ಡಿಟೇಲ್ 2 ಡಿಟೇಲ್ ಮಿಸ್ ಮಾಡಿರ್ತಾನೆ. ಅದು ಮಿಸ್ ಆಗಿರೋದ್ರಿಂದ ಪೂರ್ತಿ ಸಫಿಷಿಯೆಂಟ್ ಐತೆ ಇಲ್ಲೋ ಆನ್ಸರ್ ಮಾಡೋಕ್ಕೆ ಅಂತೇಳಿ ಕೇಳಿರ್ತಾನೆ ಅದು ಕ್ವಶನ್. ಈ ಥರದ ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ ಅಂತ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವೆರಡು ಶಿಫ್ಟ್ 1 ಮತ್ತು ಶಿಫ್ಟ್ 2 2 ವಿಡಿಯೋಗಳು ಅಪ್ಲೋಡ್ ಆಗ್ತವೆ. ಓಕೆ, ಇವೆರಡು ಕ್ವಶನ್ಸ್ ಇದ್ವು. ಅದು ಬಿಟ್ಟರೆ ವರ್ಡ್ ಬೇಸ್ಡ್ ಪೇರ್ ಫಾರ್ಮೇಷನ್, ಇದು ನಮ್ಮ ಪ್ರಿಲಿಮ್ಸ್ ಲೆವೆಲ್ ಕ್ವಶನ್ನೇ, ಸ್ವಲ್ಪ ಲೆಂದಿ ಇರ್ತೈತೆ ಮೇನ್ಸಲ್ಲಿ. ನೆಕ್ಸ್ಟ್ ಕ್ವಶನ್ ಏನಿತ್ತು, ಇದು ವರ್ಡ್ ಬೇಸ್ಡ್ ಪೇರ್ ಫಾರ್ಮೇಷನ್. ಇನ್ನೊಂದು ನಂಬರ್ ಬೇಸ್ಡ್ ಪ್ಲಸ್ ಆರ್ ಮೈನಸ್, ಆರ್ಡಲ್ಲಿ +2, ಇದು ಇವನಲ್ಲಿ -2 ಮಾಡೋದು. ಆಮೇಲೆ ಎಲ್ಲ
ಇದು ಹೈಯರಾರ್ಕಿ ಒಳಗೆ ಹೈಯೆಸ್ಟ್ ಟು ಲೋಯೆಸ್ಟ್ ಅರೇಂಜ್ ಮಾಡೋದು, ಆಮೇಲೆ ಥರ್ಡು ಲೆಫ್ಟಿಂದ ಫೋರ್ತ್ ರೈಟಿಂದ ಈ ರೀತಿ ಅಲ್ಲೇನು ಮಿಕ್ಸ್ ಮಾಡಿ ಕೇಳಿರೋ ಕ್ವಶನ್ಸ್ಗಳು ಇರ್ತವೆ. ಇದು ಈಸಿ ಇತ್ತು, 1 ಮಾರ್ಕ್ಸಿನ ಕ್ವಶನ್. ಆಮೇಲೆ ಕಂಡೀಷನ್ ಬೇಸ್ಡ್ ಕೋಡಿಂಗ್ದು ಕಂಡೀಷನ್ ಕೊಟ್ಟಿದ್ದ. ಕಂಡೀಷನ್ ಬೇಸ್ಡ್ ಕೋಡಿಂಗ್ಸ್ ಅಂತ ಇರ್ತವೆ, 3 ಕಂಡೀಷನ್ ಇರ್ತವೆ. ಕೆಳಗೆ ಒಂದು ಕೋಡಿಂಗ್ ಲೈನ್ ಕೊಟ್ಟಿರ್ತಾನೆ, ಒಂದು ಲೈನ್ ಕೊಟ್ಟಿರ್ತಾನೆ, ಈ 3 ಕಂಡೀಷನ್ ಅಪ್ಲೈ ಮಾಡೋದು. ಫಸ್ಟ್ ಕಂಡೀಷನ್ ಅಪ್ಲೈ ಮಾಡೋದು, ಒಂದು ಆನ್ಸರ್ ಬರುತ್ತೆ. ಸೆಕೆಂಡ್ ಕಂಡೀಷನ್ ಅಪ್ಲೈ ಮಾಡೋದು, ಒಂದು ಆನ್ಸರ್ ಬರುತ್ತೆ. ಥರ್ಡ್ ಕಂಡೀಷನ್ ಅಪ್ಲೈ ಮಾಡೋದು, ಒಂದು ಆನ್ಸರ್ ಬರುತ್ತೆ. ಈ 3 ಸ್ಟೆಪ್ಸ್ಗಳು, ಫಸ್ಟ್ ಕಂಡೀಷನ್ ಅಪ್ಲೈ ಮಾಡಿದಾಗ 1 ಸ್ಟೆಪ್, ಸೆಕೆಂಡ್ ಕಂಡೀಷನ್ ಅಪ್ಲೈ ಮಾಡಿದಾಗ 2 ಸ್ಟೆಪ್, 3 ಸ್ಟೆಪ್. ಈ 3 ಸ್ಟೆಪ್ ಮೇಲೆ ಕ್ವಶನ್ ಕೇಳಿರ್ತಾನೆ. ಈ ರೀತಿ ಕಂಡೀಷನ್ ಬೇಸ್ಡ್ ಕೋಡಿಂಗ್ ಇರ್ತವೆ. 5 ಕ್ವಶನ್ ಇದೆ ಇದ್ರ ಮೇಲೆ. ಆಮೇಲೆ 8% ಎಲ್ಲರೂ ನಾರ್ತ್ ನೋಡ್ತಿದ್ರು, ಇದ್ರ ಮೇಲೆ 5 ಕ್ವಶನ್ ಇತ್ತು. ಈಸಿ ಕ್ವಶನ್ ಇತ್ತು, ಇದ್ರ ಮೇಲೆ ಯಾವುದೇ ವೇರಿಯೇಬಲ್ ಇರಲಿಲ್ಲ, ಎಲ್ಲರೂ ನೋಡ್ತಿರೋದು. 8% ಈಸಿ ಕ್ವಶನ್ ಇತ್ತು. ಇದಾಗಿತ್ತು ರೀಸ್ನಿಂಗ್ದು. ಇವಾಗ ಕ್ವಾಂಟಿದು ನೋಡೋಣ. ಕ್ವಾಂಟಲ್ಲಿ ರಾಂಗ್ ನಂಬರ್ ಸೀರೀಸ್ ಪಿ ಒ ಪ್ರಿಲಿಮ್ಸ್ದ ಎಕ್ಸಾಮಲ್ಲಿ ಯಾವ ರೀತಿ ಇರ್ತಾವಲ್ಲ ಅದೇ ರೀತಿಯ ನಂಬರ್ಸ್ಗಳು, ಅದೇ ರೀತಿಯ ನಂಬರ್ ಸೀರೀಸ್ಗಳಿದ್ವು ಇವು. ರಾಂಗ್ ನಂಬರ್ ಸೀರೀಸ್ ಪಿ ಒ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಯಾವ ರೀತಿ ಅದೇ ರೀತಿ ಇಂಟು 2 ಆಗ್ತಿತ್ತು, ಡಿವೈಡೆಡ್ ಬೈ 2. ಇದು ಪ್ಯಾಟರ್ನ್ ಇದ್ರದ್ದು ರಾಂಗ್ ನಂಬರ್ದು. ಇಂಟು 2 ಡಿವೈಡೆಡ್ ಬೈ 2, ಇಂಟು 2 ಡಿವೈಡೆಡ್ ಬೈ 3 ಅಂತೇಳಿ, ಇಂಟು 2 ಬೈ 3, ಇಂಟು 2 ಬೈ 3 ಇದೇ ರೀತಿ ಕಂಟಿನ್ಯೂ ಆಗ್ತಿತ್ತು. ರಾಂಗ್ ನಂಬರ್ ಹುಡ್ಕೋತಿತ್ತು. ಅದು ಅಷ್ಟೇ. ಸೆಕೆಂಡ್ ಒಂದು ಪ್ರೈಮ್ ನಂಬರ್ ಮೇಲಿತ್ತು. ಒಟ್ಟು 4 ಕ್ವಶನ್ ಬಂದಿದ್ದು. ಒಂದು ಸ್ಕ್ವೇರ್ ಕ್ಯೂಬ್ ಬೇಸ್ಬಿಡ್ರಿ, ಇವನ್ನೆಲ್ಲ ಸ್ಕ್ವೇರ್ ಆಗ್ತಿದ್ದು, ಆಳೆಲ್ಲ ಕ್ಯೂಬ್ ಆಗ್ತಿದ್ದು. ಈ ರೀತಿ ಒಂದು ಕ್ವಶನ್ ಇದಾಗಿತ್ತು. ರಾಂಗ್ ನಂಬರ್ 4 ಕ್ವಶನ್ ಒಟ್ಟು. ಸ್ಪೀಡ್ ಮ್ಯಾಥ್ಸಲ್ಲಿ 4 ಕ್ವಶನ್. ಮುಂದೆ ಅಪ್ರಾಕ್ಸಿಮೇಷನ್, ಈಸಿ ಲೆವೆಲಲ್ಲಿ ಅಪ್ರಾಕ್ಸಿಮೇಷನ್ ಇದ್ದು ಒಟ್ಟು 5 ಕ್ವಶನ್ಸ್ ಇದ್ದು. ಅಪ್ರಾಕ್ಸಿಮೇಷನ್ದು ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ಅಷ್ಟೇ ಪ್ರಿಲಿಮ್ಸ್ಗಿಂತ ಮೇನ್ಸಲ್ಲಿ. ನೆಕ್ಸ್ಟ್ ಡಿ ಐ ನೋಡೋಣ. ಡಿ ಐಯಲ್ಲಿ ಒಟ್ಟು 3 ಡಿ ಐ, 2 ಟ್ರೆಡಿಷ್ನಲ್ ಡಿ ಐ, 1 ಕೇಸ್ಲೆಟ್. ಕೇಸ್ಲೆಟ್ ಈಸಿ ಆಗಿತ್ತು, ಡೈರೆಕ್ಟ್ ಟೇಬಲ್ ಫಾರ್ಮಿಂಗ್ ಕೇಸ್ಲೆಟ್. 5 ಕ್ವಶನ್ಸ್ ಇದೆ ಇದ್ರ ಮೇಲೆ. ಆಮೇಲೆ ಡಿ ಐಯಲ್ಲಿ 1 ಟೇಬಲ್ ಡಿ ಐ ಇತ್ತು. ಟೇಬಲಲ್ಲಿ 5 ಕಂಪನಿಗಳು ಅವು ಡಿಫ್ರೆಂಟ್ ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದು. ಯಾವ್ಯಾವ ಡೇಗೆ ಅಂತ ಕೊಟ್ಟಿದ್ದ ಅವನು. ಮಂಡೇ ಟ್ಯೂಸ್ಡೇ 2 ದಿನದಿತ್ತು. ಮಂಡೇದ ವ್ಯಾಲ್ಯೂ ಕೊಟ್ಟಿದ್ದ, ಟ್ಯೂಸ್ಡೇ ಮತ್ತು ಮಂಡೇದು ರೇಷೋ ಕೊಟ್ಟಿದ್ದ. ಮಂಡೇದ ವ್ಯಾಲ್ಯೂ 100 ಅದ ಅಂದ್ಕೊಳ್ರಿ, ಇದು 7:3 ಕೊಟ್ಟನ ಅಂದ್ಕೊಳ್ರಿ. ಮಂಡೇ 100 ಅದ ಅಂತಂದರೆ, ಸಾರಿ ಮಂಡೇದು 100 ಅಂದ್ಕೊಳ್ರಿ. ಮಂಡೇದು 100 ಅದಂದ್ರೆ ಇಲ್ಲಿ 1 ವ್ಯಾಲ್ಯೂ ಎಷ್ಟಾಗುತ್ತದೆ, 700 ಇದಕ್ಕೆ 700 ಮಾಡ್ಕೊಳ್ಳೋಣ. ಆದ್ರೆ ಮಂಡೇದು 700 ಅಂತಂದರೆ 700 ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದ ಅಂದರೆ ಇಲ್ಲಿ 7 ಐತಿ ಅಂದರೆ ಇದು 300 ಆಗುತ್ತೆ. ಇದು 700, 300, ಟ್ಯೂಸ್ಡೇ ವ್ಯಾಲ್ಯೂ 300. ಈ ರೀತಿ ಇತ್ತದು. 2 ವ್ಯಾಲ್ಯೂ ಸಿಕ್ಬಿಡ್ತಿತ್ತು ನಮಗೆ ಇದೊಂದು ವ್ಯಾಲ್ಯೂ ಮೇಲೆ. ಇಲ್ಲೆಲ್ಲ ರೇಷೋ ಕೊಟ್ಟಿದ್ದ. ಈಸಿ ಇತ್ತು ಇದು. ನೆಕ್ಸ್ಟ್ ಬಾರ್ ಗ್ರಾಫ್ ಕೊಟ್ಟಿದ್ದ ಸೆಕೆಂಡ್ ಡಿ ಐಯಲ್ಲಿ. ಅದ್ರ ಜೊತೆಗೆ ಟೇಬಲ್ ಕೊಟ್ಟಿದ್ದ. ಬಾರ್ ಗ್ರಾಫಲ್ಲಿ 5 ಡಿಫ್ರೆಂಟ್ ಕಂಪ್ನಿಗಳು ಕಾಪರ್ ಮತ್ತು ಸಿಲ್ವರ್ ಪ್ರಾಡಕ್ಟ್ ಇದು ಮಾಡ್ತಿದ್ರು. 5 ಕಂಪನಿಗಳದ್ದು ಒಂದು ವ್ಯಾಲ್ಯೂ ಕೊಟ್ಟಿದ್ದ, ಅಲ್ಲಿ ಟೋಟಲ್ ಇದು ಕೊಟ್ಟಿದ್ದ. ಅದರೊಳಗಡೆ ಕಾಪರ್ ಮತ್ತು ಸಿಲ್ವರ್ದು ಬೈಫರ್ಕೇಟ್ ಮಾಡಿ ಕೊಟ್ಟಿದ್ದ. ಈಸಿ ಇತ್ತು ಇದು. ನೆಕ್ಸ್ಟ್ ಕ್ವಾಂಟಿಟಿ 1, ಕ್ವಾಂಟಿಟಿ 2 ಕಂಪ್ಯಾರಿಸನ್ ಮೇಲೆ 2 ಕ್ವಶನ್ ಇದ್ವು. ಕ್ವಾಂಟಿಟಿ 1 ಒಂದು ವ್ಯಾಲ್ಯೂ ಬರುತ್ತೆ, ಕ್ವಾಂಟಿಟಿ 2 ಒಂದು ವ್ಯಾಲ್ಯೂ ಬರುತ್ತೆ. ಯಾವ್ದು ದೊಡ್ಡದೈತೆ ಯಾವ್ದು ಸಣ್ಣದೈತೆ ಅಂತೇಳಿ, ಗ್ರೇಟರ್ ಲೆಸರ್ ಆ ರೀತಿ. ಆಮೇಲೆ ಅರ್ಥಮೆಟಿಕ್ ಮೇಲೆ ಒಟ್ಟು 14 ಕ್ವಶನ್. ಅರ್ಥಮೆಟಿಕ್ ಮಿಕ್ಸರ್ ಮೇಲೆ ಇದ್ದು, ಪಾರ್ಟ್ನರ್ಶಿಪ್, ಪ್ರಾಫಿಟ್ ಆ್ಯಂಡ್ ಲಾಸ್, ಆಮೇಲೆ ಏಜಸ್ ಮೇಲೆ, ಆ್ಯಾವ್ರೇಜ್ ಮೇಲೆ ಒಂದಿತ್ತು. ಆಮೇಲೆ ಅದು ನಮ್ಮದು ಇದ್ರದ್ದು ಬರ್ತೈತಿಲ್ಲ ಮೆನ್ಸುರೇಷನ್, ಅದ್ರ ಮೇಲೆ ಒಂದು ಕ್ವಶನ್ ಇತ್ತು. ನೆಕ್ಸ್ಟ್ ಜಿ ಎ ನೋಡೋಣ. ಜಿ ಎದಲ್ಲಿ ನಾನು ಪೂರ್ತಿ ಜಿ ಎದೆಲ್ಲ ಪ್ರತಿ ವರ್ಷದ ಬೇರೆ ಬೇರೆನೇ ಇರುತ್ತೆ. ಅದಕ್ಕೋಸ್ಕರ ಜಸ್ಟ್ ಸ್ಕೀಮ್ ಏನೇನು ಬಂದಿದ್ದು ಅಂತೇಳಿ ನೋಡೋಣ. ಬಜೆಟಲ್ಲಿ ಬಂದಂತಹ ಸ್ಕೀಮ್ಸ್ಗಳು, ಬಜೆಟಲ್ಲಿ ಲಾಸ್ಟ್ ಇಯರ್ ಬಜೆಟಲ್ಲಿ ಬಂದಂಥ ಸ್ಕೀಮ್ಸ್ಗಳು. ಈ ವರ್ಷ ಕೂಡ 3ರಿಂದ 4 ಸ್ಕೀಮ್ಸ್ಗಳು ಇದಾವೆ ಬಜೆಟಲ್ಲಿ. ಪ್ರಧಾನಮಂತ್ರಿ ಯಾವುದದು ಹೊಸದು ಬಂದಿತ್ತಲ್ಲ, ಧನಧಾನ್ಯ ಯೋಜನಾ ಅಂತೇಳಿ ಬಂತು. ಅದು ಬಿಟ್ಟರೆ ಪಲ್ಸಸ್ಸಲ್ಲಿ ಸೆಲ್ಫ್ ಸಫಿಸಿಯೆನ್ಸಿಗೋಸ್ಕರ ಆತ್ಮನಿರ್ಭರ್ತಾ ಇನ್ ಪಲ್ಸಸ್ ಅದೊಂದು ಸ್ಕೀಮ್. ಇನ್ನು ಕೆಲವೊಂದು ಸ್ಕೀಮ್ಸ್ಗಳು ಬಂದಿದ್ದಾವೆ. 3-4 ಸ್ಕೀಮ್ಸ್ಗಳು ಈ ಸತಿ ಕೂಡ ಬಜೆಟಲ್ಲಿ ಬಂದಿವೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಬಜೆಟಲ್ಲಿರೋದು ಸ್ಕೀಮ್ ಮೇಲೆ ಕ್ವಶನ್ಸ್ ಬಂದಿದ್ದು. DNRLM ಸ್ಕೀಮ್ ಮೇಲೆ ಒಂದು ಕ್ವಶನ್, ಇಪ್ಕೋ ಮೇಲೆ ಒಂದು ಕ್ವಶನ್, ನಬಾರ್ಡ್ ಮೇಲೆ ಒಂದು, GI ಟ್ಯಾಗ್ ಮೇಲೆ ಒಂದು ಕ್ವಶನ್, ಆಮೇಲೆ ಸೆಲ್ಫ್ ಹೆಲ್ಪ್ ಗ್ರೂಪ್ SHG ಮೇಲೆ ಒಂದು ಕ್ವಶನ್ ಬಂದಿತ್ತು. ನೆಕ್ಸ್ಟ್ ಕಂಪ್ಯೂಟರ್ ನೋಡೋಣ. ಕಂಪ್ಯೂಟರ್ದ ಟಾಪಿಕ್ಸ್ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಬಂದಿದ್ದು. ಶಾರ್ಟ್ಕಟ್ ಕೀಸ್ ಮೇಲೆ ಬಂದಿದ್ದು 2 ಕ್ವಶನ್ಸ್ ಇದ್ದು. ಶಾರ್ಟ್ಕಟ್ ಮೇಲೆ ಒಂದು ನ್ಯೂ ಸ್ಲೈಡ್ ಆ್ಯಡ್ ಮಾಡೋದು ಯಾವ ರೀತಿ ಅಂತೇಳಿ ಇದ್ರ ಮೇಲಿತ್ತು. ಇನ್ನೊಂದು ಶಾರ್ಟ್ಕಟ್ ಕೀ ಯಾವುದೋ ಒಂದು ಕೇಳಿದ್ದ. ಒಟ್ಟು ಶಾರ್ಟ್ಕಟ್ ಕೀ ಮೇಲೆ 2 ಕ್ವಶನ್ಸ್ ಇದ್ದು. ಮೆಮೊರಿ ರಾಮ್ ಬಗ್ಗೆ ಕೇಳಿದ್ದ. ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಎಲ್ಲ ROM ಐತಿ ಇದು. ರಾಮ್ ಬಗ್ಗೆ ಕೇಳಿದ್ದ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಕೇಳಿದ್ದ ಕಂಪ್ಯೂಟರ್ದು. ಆಮೇಲೆ
ಬೈನರೀಸ್ ಮೇಲೆ ಕ್ವಶನ್ ಕೇಳಿದ್ದ, ಬೈನರಿ 10 100 ಯಾವುದೋ ಒಂದು ಬೈನರಿ ವ್ಯಾಲ್ಯೂ ಕೇಳಿದ್ದ. ಅದು ನಾವು ಬೈನರಿ ಅಂದರೆ 0 1 ಕೋಡ್ ಮಾಡ್ತೀವಲ್ಲ, 0 1 0 1 ಈ ರೀತಿ ಅದ್ರದ್ದು ಕೋಡ್ ವ್ಯಾಲ್ಯೂ ಕೇಳಿದ್ದ ಅವನು. ಆಮೇಲೆ ಬೈಟ್, ಹಾಫ್ ಬೈಟ್ ಅಂದರೆ ಅದು ಎಷ್ಟು ಅಂತೇಳಿ. ಬೈಟ್ ಅಂದರೆ ನಾವು KB ಬರಿತೇವೆ, ಕಿಲೋ ಬೈಟ್ ಆಗುತ್ತೆ, B ಬರೆದ್ರೆ ಬೈಟ್ ಆಗುತ್ತೆ. ಹಾಫ್ ಬೈಟ್ ಅಂದರೆ ಎಷ್ಟು ಅದ್ರದ್ದು ವ್ಯಾಲ್ಯೂ ಕೇಳಿದ್ದ. ಆಮೇಲೆ 1024 GB ಅಂತಂದ್ರೆ 1 TB ಆನ್ಸರ್ ಅದು. ಈಗ 1024 MB ಅಂತಂದ್ರೆ 1 GB. ಅದೇ ರೀತಿ 1024 GB ಅಂತಂದ್ರೆ 1 TB ಆಗುತ್ತೆ. ಇದರದೊಂದು ಕೇಳಿದ್ದ ಕ್ವಶನ್. ಆಮೇಲೆ ಫೈಲ್ದು ಎಕ್ಸ್ಟೆನ್ಷನ್ ಕೇಳಿದ್ದ. ಎಕ್ಸ್ಟೆನ್ಷನ್ಗಳು ಇರ್ತಾವಲ್ಲ, MS ವರ್ಡ್ ಎಕ್ಸ್ಟೆನ್ಷನ್, ಪವರ್ ಪಾಯಿಂಟ್ ಎಕ್ಸ್ಟೆನ್ಷನ್ ಈ ರೀತಿ ಇರ್ತಾವೆ. ಅದರದ್ದು ಫೈಲ್ದು ಕೇಳಿದ್ದ ಅವನು. ಹ್ಯಾಕಿಂಗ್ ಅಂತೇಳಿ ಒಂದು ಕ್ವಶನ್ ಕೇಳಿದ್ದ. ಹ್ಯಾಕಿಂಗ್ ಅಂದ್ರೆ ಏನು, ಅದು ಎದ್ರ ರಿಲೇಟೆಡ್ ಐತೆ ಅಂತೇಳಿ, ಅದು ಈಸಿ ಇತ್ತು ಕ್ವಶನ್. ಸಿಸ್ಟಮ್ ಹ್ಯಾಂಗ್ ಆಫ್ ಆಗುತ್ತಲ್ಲ, ಅದಕ್ಕೆ ಇನ್ನೊಂದು ಏನಂತ ಕರೀತಾರೆ, ಹ್ಯಾಂಗ್ ಆಫಿಗೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದ. ಫಿಶಿಂಗ್ ಅಂದರೆ ಏನು ಕೇಳಿದ್ದ. ಜಿಮೇಲ್ ಮೇಲೆ ಕ್ವಶನ್ ಕೇಳಿದ್ದ, ಜಿಮೇಲ್ದು ಕರೆಕ್ಟ್ ಅಬ್ರಿವೇಷನ್ ಯಾವುದೈತೆ ಅಂತೇಳಿ. ಆಮೇಲೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ NIC ಅಂತ ಒಂದು ಕಾರ್ಡ್ ಬರುತ್ತೆ, ಆ ಕಾರ್ಡ್ ಬಗ್ಗೆ ಕೇಳಿದ್ದ. ಅದು ಬಿಟ್ಟರೆ ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಒಂದು ಏನು ಕೊಟ್ಟಿದ್ದ, ಅದು ಶಾರ್ಟ್ಕಟ್ ಕೀ ಇದೆ, ಅದು ಒಂದು ಕ್ವಶನ್. ಲಿನಕ್ಸ್ ಅಂದರೆ ಹೇಳೋ ಒಂದು ಕ್ವಶನ್ ಕೇಳಿದ್ದ. ಇಂಗ್ಲೀಷ್ ನೋಡೋಣ. ಇಂಗ್ಲೀಷಲ್ಲಿ 2 RC 10 ಕ್ವಶನ್ ಇತ್ತು. 2 RC ಮೇಲೆ ಈಸಿ RC ಇದು 2. ಆಮೇಲೆ ವರ್ಡ್ ಯೂಸೇಜ್ ಅಲ್ಲಿ 2 ಕ್ವಶನ್ ಕೇಳಿದ್ದ. ವರ್ಡ್ ಯೂಸೇಜ್ ಒಂದು ವರ್ಡ್ ಕೊಟ್ಟು ಕರೆಕ್ಟ್ ಯೂಸೇಜ್ ಐತಿಲ್ಲ ಅಂತ ಚೆಕ್ ಮಾಡೋದು. ಆಮೇಲೆ ಪ್ಯಾರಾಜಂಬಲ್ ಕೊಟ್ಟಿದ್ದ. ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಅಲ್ಲ, ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಅಂದರೆ ಒಂದು ಸೆಂಟೆನ್ಸಲ್ಲಿ ಕಟ್ ಮಾಡಿ ABCD ಅಂತೇಳಿ ಒಂದರಲ್ಲೇ ಕೊಟ್ಟಿರ್ತಾನೆ, ಒಂದು ಲೈನಲ್ಲಿ ಕೆಳಗೆ ಆಪ್ಷನ್ಸ್ಗಳು ಇರ್ತವೆ. ಇದು ಒಂದೇ ಕ್ವಶನಲ್ಲಿ ಇದೆಲ್ಲ. ಬಟ್ ಪ್ಯಾರಾಜಂಬಲಲ್ಲಿ 5 ಸೆಂಟೆನ್ಸ್ಗಳು ಇರ್ತವೆ. ಇಲ್ಲಿ ಹೊರಗಡೆ ಕೊಟ್ಟಿರ್ತಾನೆ 5 ಸಿಂಪಲ್ ಸೆಂಟೆನ್ಸ್ಗಳು ಅರೇಂಜ್ ಮಾಡಿ ABDC ಈ ರೀತಿ ಬರ್ತಂದ್ರೆ ಫಸ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಸ್ ಫಸ್ಟ್ ಒನ್, ಈ ರೀತಿ 5 ಕ್ವಶನ್ಸ್ಗಳು ಇರ್ತವೆ ಇದ್ರ ಮೇಲೆ. ಈ ಥರದ್ದು ಕ್ವಶನ್ಸ್ಗಳು 5 ಬಂದಿತ್ತು ಪ್ಯಾರಾಜಂಬಲ್. ಕ್ಲೋಸ್ ಟೆಸ್ಟಲ್ಲಿ 6 ಕ್ವಶನ್ಸ್ಗಳಿದ್ದವು, 6 ಬ್ಲ್ಯಾಂಕ್ಗಳು ಇರ್ತವೆ. ಕ್ಲೋಸ್ ಟೆಸ್ಟ್ ಅಂತಂದರೆ ಒಂದು ಪ್ಯಾರಾ ಕೊಟ್ಟಿರ್ತಾನೆ, ಪ್ಯಾರಾದಲ್ಲಿ ಒಂದು ದೊಡ್ಡ ಪ್ಯಾರಾಗ್ರಾಫಲ್ಲಿ ಇಲ್ಲೊಂದು ಮಿಸ್ ಮಾಡಿರ್ತಾನೆ, ಇಲ್ಲೊಂದು ಮಿಸ್ ಮಾಡಿರ್ತಾನೆ, ಈ ರೀತಿ 6 ಮಿಸ್ಡ್ ವರ್ಡ್ಸ್ಗಳಿದ್ದು, ಆ ವರ್ಡ್ಸ್ಗಳು ಅಲ್ಲಿ ನಾವು ಫಿಲ್ ಮಾಡೋದು. ಈ ರೀತಿ 6 ಕ್ವಶನ್ಸ್ಗಳಿದ್ದು ಕ್ಲೋಸ್ ಟೆಸ್ಟ್ ಮೇಲೆ 6 ಕ್ವಶನ್ಸ್. ಇನ್ನು ಉಳಿದ 10 ಕ್ವಶನ್ಸ್ಗಳು ಯಾವ್ಯಾವ ರೀತಿ ಇದ್ದು ಅಂದರೆ, 10 ಕ್ವಶನ್ಸಲ್ಲಿ ಒಂದು ವರ್ಡ್ ಕೊಟ್ಟು ಅದ್ರ ಸಿನೋನಿಮ್ ಕೇಳೋದು, ಆ ವರ್ಡಿಂದ ಆ್ಯಂಟೋನಿಮ್ ಕೇಳೋದು, ಆ ವರ್ಡ್ ಸ್ಮೆಲ್ಲಿಂಗ್ ಕರೆಕ್ಟ್ ಚೆಕ್ ಮಾಡಿಸೋದು, ಈ ರೀತಿ 5 ಕ್ವಶನ್ಸ್ಗಳು ಇದ್ವು. ಇವೆಲ್ಲ ಈಸಿ ಕ್ವಶನ್ಸ್ಗಳಿದ್ದು. ನೆಕ್ಸ್ಟ್ ಇದು ಎರರ್ ಡಿಟೆಕ್ಷನ್ ಮೇಲೆ 5 ಕ್ವಶನ್ಸ್ ಬಂದಿದ್ದು. ಓಕೆ, ಇದಾಗಿತ್ತು ಶಿಫ್ಟ್ 1 ಅನಾಲಿಸಿಸ್. ಇವಾಗ ಶಿಫ್ಟ್ 2 ನೋಡೋಣ. RRB ಕ್ಲರ್ಕಿನ್ ಶಿಫ್ಟ್ 2 ಅನಾಲಿಸಿಸ್. ಫಸ್ಟ್ ರೀಸ್ನಿಂಗಲ್ಲಿ ಸಿಲಾಲಿಸಮ್ ಒಟ್ಟು 5 ಕ್ವಶನ್ಸ್ ಇದ್ದವು. ಸಿಲಾಲಿಸಮ್ ಮೇಲೆ 4ರಿಂದ 5, ಕೆಲವೊಂದರಲ್ಲಿ 4 ಸ್ಟೇಟ್ಮೆಂಟ್ಸ್, ಕೆಲವೊಂದರಲ್ಲಿ 5 ಸ್ಟೇಟ್ಮೆಂಟ್, ಒಟ್ಟು 3 ಕನ್ಕ್ಲೂಷನ್ ಕೊಟ್ಟಿದ್ದಾವೆ. 3 ಕನ್ಕ್ಲೂಷನ್ ಕೊಟ್ಟಾಗ ಏನಾಗುತ್ತೆ, 2ರಲ್ಲಿ 5 ಆಗೋದು. ಆನ್ಸರ್ ಏನಾಗೋದು, ಓನ್ಲಿ 2 ಆ್ಯಂಡ್ ಐದರ್ 1 or 3 ಈ ರೀತಿ ಆನ್ಸರ್ ಕೂಡ ಬರ್ಬೋದು ಆಪ್ಷನಲ್ಲಿ. ಆದ್ದರಿಂದ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ 3 ಕನ್ಕ್ಲೂಷನ್ ಕೊಟ್ಟಾಗ. ಅದಕ್ಕೆ ಆನ್ಸರ್ ಇದ್ರ ಮೇಲೆ 5 ಕ್ವಶನ್ಸ್ಗಳಿದ್ದು ಈ ರೀತಿ. ನೆಕ್ಸ್ಟ್ ಡೈರೆಕ್ಷನ್ ಡಿಸ್ಟೆನ್ಸ್ ಮೇಲೆ 3 ಕ್ವಶನ್, ಪ್ಯಾಸೇಜ್ ಬೇಸ್ಡ್ ಇತ್ತು, ಯಾವುದೇ ಕೋಡಿಂಗ್ ಮೇಲೆ ಇರಲಿಲ್ಲ, ಒಂದೇ ಸಿಂಗಲ್ ಪರ್ಸನ್ ಮೂವ್ ಆಗ್ತಿದ್ದ, ಈಸಿ ಇತ್ತಿದ್ದು. ನೆಕ್ಸ್ಟ್ ಚೈನೀಸ್ ಕೋಡಿಂಗ್ ಮೇಲೆ 5 ಕ್ವಶನ್ಸ್ ಇದ್ದವು. ಬಟ್ ಇದು ನಾರ್ಮಲ್ ಕೋಡಿಂಗಿಂತ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, 3-4 ವರ್ಡ್ದು ಒಂದೇ ಸತಿ ಕೋಡ್ ಕೇಳಿರ್ತಾನೆ. ನೆಕ್ಸ್ಟ್ ವರ್ಡ್ ಬೇಸ್ಡಲ್ಲಿ ಮೀನಿಂಗ್ಫುಲ್ ವರ್ಡ್ದು 1 ಕ್ವಶನ್ ಇತ್ತು. ವರ್ಡ್ ಬೇಸ್ಡಲ್ಲಿ ಮೀನಿಂಗ್ಫುಲ್ ವರ್ಡ್ದು ಸ್ವಲ್ಪ ಲೆಂತಿ ವರ್ಡ್ಸ್ ಇದ್ದು. ಇದರಲ್ಲಿ 5 ವರ್ಡ್ಸ್ಗಳು 4 ವರ್ಡ್ಸ್ಗಳು ಈ ರೀತಿ ಕೊಡ್ತಿರ್ತಾನೆ. 4 ಲೆಟರ್ಸ್ಗಳು ತೊಗೊಳ್ಳೋದಿರುತ್ತೆ, 5-4 ಲೆಟರ್ಸ್ಗಳು. ಡಾಟಾ ಸಫಿಷಿಯನ್ಸಿ ಮೇಲೆ 2 ಕ್ವಶನ್. ಸರ್ಕ್ಯುಲರ್ ಅರೇಂಜ್ಮೆಂಟ್, ಡೇಟ್ ಬೇಸ್ಡ್. ಈ ಡೇಟ್ ಬೇಸ್ಡ್ದಲ್ಲಿ ಯಾವುದ್ರ ಇದೊಂದು ಬೇರೆ ಕ್ವಶನ್, ಇದೊಂದು ಬೇರೆ ಕ್ವಶನ್. ಈ ಸರ್ಕ್ಯುಲರ್ ಅರೇಂಜ್ಮೆಂಟ್ ಮೇಲೆ ಫಸ್ಟ್ ಕನ್ಕ್ಲೂಷನ್ ಕೊಟ್ಟಿರ್ತಾನೆ, ಸೆಕೆಂಡ್ ಕನ್ಕ್ಲೂಷನ್ ಕೊಟ್ಟಿರ್ತಾನೆ. 1ನೇ ಕನ್ಕ್ಲೂಷನ್ದಿಂದ ಈ ಸರ್ಕಲ್ ಫಾರ್ಮ್ ಆಗ್ತೈತಿ, ಅಥವಾ 2ನೇ ಫಾರ್ಮ್ ಆಗ್ತದೆ, ಅಥವಾ ಈ ಸರ್ಕಲ್ ಫಾರ್ಮ್ ಆಗೋಕ್ಕೆ 2 ಕನ್ಕ್ಲೂಷನ್ ಬೇಕಾಗ್ತವೆ, ಈ ರೀತಿ ಕ್ವಶನ್ ಇರುತ್ತದೆ. ಇದು ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಂದರೆ ಇದು ಡಾಟಾ ಸಫಿಷಿಯನ್ಸಿ ಇರುತ್ತೆ. ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ಎನಫ್, ಓನ್ಲಿ 2 ಸೆಕೆಂಡ್ ಸ್ಟೇಟ್ಮೆಂಟ್ ಅಥವಾ ಬೋತ್ ಸ್ಟೇಟ್ಮೆಂಟ್, ನೈದರ್ ಸ್ಟೇಟ್ಮೆಂಟ್ ಅಂತ ಹೇಳಿ ರೀತಿ ಇರುತ್ತೆ. ನೆಕ್ಸ್ಟ್ ವರ್ಡ್ ಬೇಸ್ಡ್ ಇತ್ತು. ಒಂದು ವರ್ಡಲ್ಲಿ OLSಲ್ಲಿ ಪ್ಲಸ್, ಕಾನ್ಸನೆಂಟಲ್ಲಿ ಮೈನಸ್ ಮಾಡೋದು, ಆಲ್ಫಾಬೆಟಿಕಲ್ ಆರ್ಡರ್ ಒಳಗೆ ಅರೇಂಜ್ ಮಾಡೋದು, ಈ ರೀತಿ ಒಂದು ಕ್ವಶನ್ ಇತ್ತು. ಆಮೇಲೆ ನೆಕ್ಸ್ಟ್ ಪಜಲಲ್ಲಿ ಪಜಲ್ ಮತ್ತು ಸೆಟ್ಟಿಂಗ್ ಅರೇಂಜ್ಮೆಂಟ್ ನೋಡೋಣ. ಪಜಲಲ್ಲಿ ಇಯರ್ ಬೇಸ್ಡ್ ಪಜಲ್ ಸೇಮ್ ಫಸ್ಟ್ ಶಿಫ್ಟಲ್ಲಿ ಏನು ಕೇಳಿದ್ದ, ಇಯರ್ ಬೇಸ್ಡ್ ಪಜಲ್ ಅದೇ 8 ಇಯರ್ಸ್. ಆಮೇಲೆ ಒಂದು ಬೇಸ್ ಇಯರ್ ಕೊಟ್ಟಿದ್ದ, ಬೇಸ್ ಇಯರ್ 2000 ಏನಿತ್ತು. ಇದರಲ್ಲಿ 5 ಕ್ವಶನ್ಸ್ ಇತ್ತು, ಇದ್ರ ಮೇಲೆ ಈಸಿ ಇತ್ತು. ಆಮೇಲೆ ಸಿಂಗಲ್ ರೋ ಕಲರ್ ಚೇಂಜ್ ಮಾಡೋಣ.
ಸಿಂಗಲ್ ರೋ ಅಲ್ಲಿ 8 ಜನ ಕೂತಿದ್ರು, ಎಲ್ಲರೂ ನಾರ್ತ್ ನೋಡ್ತಿದ್ರು. ಇದ್ರ ಯಾವುದೇ ವೇರಿಯೇಬಲ್ ಇರಲಿಲ್ಲ. ಇದು ಈಸಿ ಕ್ವಶನ್ ಇತ್ತು. ಲಾಸ್ಟ್ ಪ್ರೀವಿಯಸ್ ಕ್ವಶನಲ್ಲಿ ಕೂಡ ಈ ಥರದ್ದು ಬಂದಿತ್ತು, ಪ್ರೀವಿಯಸ್ ಶಿಫ್ಟಲ್ಲಿ. ಮಂತ್ ಬೇಸ್ಡ್ ಇದರಲ್ಲಿ 3 ಮಂತ್ಸ್ಗಳು ಕೊಟ್ಟಿದ್ದ. 3 ಮಂತ್ಸ್ ಎರಡೆರಡು ಡೇಟ್, ಒಂದು ಇವನ ಒಂದು ಆಡ್ ಡೇಟ್ ಕೊಟ್ಟಿದ್ದ. 3 ಮಂತ್ಸ್ಗಳು ಜಾನ್ ಇತ್ತು ಅಂದರೆ 2 ಡೇಟ್, ಮಾರ್ಚ್ 2 ಡೇಟ್, ಆಮೇಲೆ ಜೂನ್ 2 ಡೇಟ್. ನಾ ಈಗ ಸರ್ಕಲ್ ಎದಕ್ಕೆ ಹಾಕ್ತೀನಿ ಅಂದ್ರೆ 31 ಡೇಸ್ ಇದ್ರೆ ಸರ್ಕಲ್ 2 ಡೇಟ್ ಕೊಟ್ಟಿದ್ದ. ಪ್ಲಸ್ ಈ ಥರದ್ದು ವೇರಿಯೇಬಲ್ಸ್ಗಳಿದ್ದು, ಎಲ್ಲದಕ್ಕೂ ಒಂದು ಡಿಫ್ರೆಂಟ್ ವೇರಿಯೇಬಲ್ಸ್ ಇದ್ದು. ಇದ್ರ ಮೇಲೆ 5 ಕ್ವಶನ್ಸ್ ಇದ್ವು. ನೆಕ್ಸ್ಟ್ ಬಾಕ್ಸ್ ಬೇಸ್ಡ್ ಟೋಟಲ್ 5 ಬಾಕ್ಸ್ ವೇರಿಯೇಬಲ್ಸ್ ಇತ್ತು. ಈಸಿ ಇರ್ತೈತೆ 5 ಬಾಕ್ಸ್ ಎಲ್ಲಕ್ಕೆ. 5 ಬಾಕ್ಸ್ 2ರಿಂದ 3 ಪಾಸಿಬಿಲಿಟಿ ತೊಗೊಳಕ್ಕೆ ಭೀ ನಡೀತೈತೆ, ಯಾಕಂದರೆ 5 ಬಾಕ್ಸ್ ಅದು. ಇದ್ರ ಮೇಲೆ 5 ಕ್ವಶನ್ಸ್ ಇದ್ವು. ನೆಕ್ಸ್ಟ್ ಪಜಲ್ 1 ಮಾರ್ಕ್ಸಿಗೆ ಒಂದು ಬಂದಿತ್ತು. ಅದು ಮಂಡೇ ಟು ಫ್ರೈಡೇ ಮಟ್ಟ ಡೇಟ್ಸ್ ಮೇಲೆ ಇತ್ತು. ಅದು ಮಂಡೇ ಟು ಫ್ರೈಡೇ ಅದ್ರ ಮೇಲೆ ಅರೇಂಜ್ ಮಾಡೋದಿತ್ತು. 2 ಲೈನ್ದಲ್ಲಿ ಮುಗಿಯುವಂಥ ಕ್ವಶನ್. ಇದು 1 ಮಾರ್ಕ್ಸಿಗೆ ಇತ್ತು. ನೆಕ್ಸ್ಟ್ ಇದು ನೋಡೋಣ, ಕ್ವಾಂಟ್ ಇದು. ಓಕೆ, ಕ್ವಾಂಟಲ್ಲಿ ಅಪ್ರಾಕ್ಸಿಮೇಷನ್ 6 ಕ್ವಶನ್ ಆಗಿದ್ದು ಈಸಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲೆ 5 ಕ್ವಶನ್. ಇಲ್ಲೇ 11 ಮಾರ್ಕ್ಸ್ ಮುಗಿಯಿತು, 2 ಸಾಲ್ವ್ ಆದ ತಕ್ಷಣವೇ. 5 ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಅದು ಇದು x² + 2x + 4, ಇನ್ನೊಂದು y² - 3y + 9 = 0 ಮೇಲೆ x ವ್ಯಾಲ್ಯೂ y ವ್ಯಾಲ್ಯೂ ತೊಗೊಂಡು x = y > ಆ ರೀತಿ ಕ್ವಶನ್ ಇರ್ತಾವಲ್ಲ, ಅದು ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಇದ್ರ ಮೇಲೆ ಕೂಡ ಒಂದು ಕ್ಲಾಸ್ ಮಾಡಲಾಗುತ್ತೆ. ಒಂದು ಕ್ಲಾಸಲ್ಲಿ ಒಂದು 30 to 40 ಕ್ವಾಡ್ರಾಟಿಕ್ ಇಕ್ವೇಷನ್ಸ್ಗಳು ಸಾಲ್ವ್ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲೆ 5 ಕ್ವಶನ್ಸ್ ಈಸಿ ಇತ್ತು. ಇವೆರಡು ಸೇರಿಸಿ 11 ಮಾರ್ಕ್ಸಲ್ಲೇ ಬಂತು. ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ನೋಡೋಣ. ಡಿ ಐಯಲ್ಲಿ ಒಂದು ಬಾರ್ ಪ್ಲಸ್ ಟೇಬಲ್ ಗ್ರಾಫ್, ಒಟ್ಟು 3 DI ಬಂದಿದ್ದು. ಬಾರ್ ಪ್ಲಸ್ ಟೇಬಲ್ ಗ್ರಾಫ್ ಮಿಕ್ಸ್ ಇರೋದು. ಬಾರಲ್ಲಿ ನಂಬರ್ ಆಫ್ ಮೇಲ್ಸ್ ಕೊಟ್ಟಿದ್ದ, ಟೇಬಲಲ್ಲಿ ಏನು ಕೊಟ್ಟಿದ್ದ, ಮೇಲ್ ಪ್ಲಸ್ ಫಿಮೇಲ್, ಆಮೇಲೆ ಮೇಲ್ ಮೈನಸ್ ಫಿಮೇಲ್ದು ರೇಷಿಯೋ ಕೊಟ್ಟಿದ್ದ. ಇಲ್ಲಿ ನಂಬರ್ ಆಫ್ ಮೇಲ್ ಸಿಕ್ಕ ಮೇಲೆ ಇಲ್ಲಿ ಮೇಲ್ ವ್ಯಾಲ್ಯೂ ಹಾಕೋದು, ಇಲ್ಲಿ ಮೇಲ್ ವ್ಯಾಲ್ಯೂ ಹಾಕಿ ಈ ರೇಷಿಯೋದ ಮೇಲೆ ಕಂಡು ಹಿಡ್ಬೋದಾಗಿತ್ತು. ಈಸಿ ಇತ್ತು ಇದು. ಸ್ವಲ್ಪ ಈಸಿ ಅಂದರೆ ಮಾಡರೇಟ್ ಲೆವೆಲಲ್ಲಿ ಇತ್ತು ಇದು ಕ್ವಶನ್ಸ್. ಈ ಸಾಲ್ವ್ ಮಾಡೋಲ್ಲಿ ಟೈಮ್ ಜಾಸ್ತಿ ಹೋಗ್ತಿತ್ತು, ಯಾಕಂದರೆ ಇಲ್ಲಿ ಮೇಲ್ ಪ್ಲಸ್ ಫಿಮೇಲ್, ಮೇಲ್ ಮೈನಸ್ ಫಿಮೇಲ್ ಕೊಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತಿತ್ತು. ನೆಕ್ಸ್ಟ್ ಟೋಟಲ್ 2 ಕೇಸ್ಲೆಟ್ ಇದ್ದು ಅನ್ಸುತ್ತೆ. ಓಕೆ, ಕೇಸ್ಲೆಟ್ 1ನಲ್ಲಿ ಕೇಕ್ ಮ್ಯಾನುಫ್ಯಾಕ್ಚರ್ ಮಾಡಲಾಗ್ತಿತ್ತು. 3 ಪರ್ಸನ್ ಸೇರಿಸಿ ಅದರಲ್ಲಿ ಎಷ್ಟು ಸೆಲ್ ಮಾಡಿದ್ರು ಎಷ್ಟು ಅನ್ಸೆಲ್ ಮಾಡಿದ್ರು ಟೇಬಲ್ ಫಾರ್ಮಾಗಿ ಕೇಸ್ಲೆಟ್ ಇತ್ತು. 3 ಪರ್ಸನ್, ಇಲ್ಲಿ ಸೆಲ್ಲಿಂಗ್, ನಾಟ್ ಸೋಲ್ಡ್. ಇದ್ರ ವ್ಯಾಲ್ಯೂ ಇದು ಈಗ ಓದ್ತಾ ಹೋದಂಗೆ ಇಲ್ಲೆಲ್ಲ ವ್ಯಾಲ್ಯೂ ಸಿಗ್ತಾ ಹೋಗ್ತಿದ್ದು ಅಷ್ಟೇ. ಈಸಿ ಇತ್ತು ಇದು. ಇನ್ನೊಂದು ಕೇಸ್ಲೈಟಲ್ಲಿ ಏನಿತ್ತು, ಇದು ಕೂಡ ಸೋಲ್ಡ್ ಅನ್ಸೋಲ್ಡ್ ಮೇಲೆ ಇತ್ತು. ಈಸಿ ಕ್ವಶನ್. ಆಮೇಲೆ ಇನ್ನೂ ಒಂದು DI ಯಾವ ರೀತಿ, ಟೇಬಲ್ದು DI ಇತ್ತು. ಜಸ್ಟ್ ಒಂದೇ ಟೇಬಲ್. ಅದರಲ್ಲಿ ಏನು ಮಾಡಲಾಗ್ತಿತ್ತು, 5 ಕಂಪನಿಗಳು ಡಿಫ್ರೆಂಟ್ ಇದು 5 ಕ್ಲಾಸಸ್ ಇದ್ದವು. ಅದರ 5 ಕೋಚಿಂಗ್ ಕ್ಲಾಸಸ್. ಅದರಲ್ಲಿ ಆನ್ಲೈನ್ ಕ್ಲಾಸ್ ತೊಗೊಳ್ಳೋರು, ಆಫ್ಲೈನ್ ಕ್ಲಾಸ್ ತೊಗೊಳ್ಳೋರು ಜನರದ್ದು ಡಿಫ್ರೆನ್ಸ್ ಕೊಟ್ಟಿದ್ದ ಫಸ್ಟಲ್ಲಿ. ಸೆಕೆಂಡಲ್ಲಿ ಆಫ್ಲೈನ್ ಕ್ಲಾಸ್ ತೊಗೊಳ್ಳೋರ್ದು ಪರ್ಸೆಂಟೇಜ್ ಕೊಟ್ಟಿದ್ದ. ಈಗ ಎಕ್ಸಾಂಪಲ್ ತೊಗೊಳ್ಳೋಣ. ಇದು ಫಸ್ಟ್ದು ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾನೆ. ಇಲ್ಲ ಅಂದರೆ ನಂಬರ್ ಅಂದರೆ ಇದು 2 ಆನ್ಲೈನ್ ಮತ್ತು ಆನ್ಲೈನ್ ಜಾಸ್ತಿ ಅಂತ ಕೊಟ್ಟಿದ್ದ. ಆನ್ಲೈನಲ್ಲಿ ಜಾಸ್ತಿ ಜನ ಇರ್ತಾರೆ, ಆಫ್ಲೈನಲ್ಲಿ ಕಡಿಮೆ ಇರ್ತಾರೆ. ಆಮೇಲೆ ಇಲ್ಲಿ ಇದಕ್ಕೆ ಒಂದು ವ್ಯಾಲ್ಯೂ ತೊಗೊಳ್ಳೋಣ. ಎಷ್ಟು, ಒಂದು 8 ಜನ ಆನ್ಲೈನ್ ಮತ್ತು ಆಫ್ಲೈನ್ದು ಮಧ್ಯೆ 80 ಜನ ಡಿಫ್ರೆನ್ಸ್ ಐತೆ ಅಂದ್ಕೊಳ್ಳೋಣ. ಆನ್ಲೈನ್ದಾಗ 80 ಜನ ಜಾಸ್ತಿ ಇದ್ದಾರೆ ಆಫ್ಲೈನ್ಗಿಂತ ಅಂತೇಳಿ ಈ ರೀತಿ ವ್ಯಾಲ್ಯೂ ಕೊಟ್ಟಿದ್ದ. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದ 60% ಏನದಾರ, 40% ಏನದಾರ ಆಫ್ಲೈನ್ ಅದಾರ, 40% ಆಫ್ಲೈನ್ ಅದಾರ. ಅಂದಮೇಲೆ 40% ಅಂದರೆ ಉಳಿದ 60% ಏನಾಗಿರ್ತಾರೆ, ಆನ್ಲೈನ್ ಆಗಿರ್ತಾರೆ. 40% ಆಫ್ಲೈನ್ ಅಂದರೆ ಉಳಿದ 60% ಆನ್ಲೈನ್ ಆಗಿರ್ತಾರೆ. 40 - 60 ಮಾಡೋದು. ಆನ್ಲೈನ್ ಮೈನಸ್ ಆಫ್ಲೈನ್ದು ಪರ್ಸೆಂಟೇಜ್ ಎಷ್ಟು ಬರ್ತದೆ, 20%. ಆ 20%ದ ವ್ಯಾಲ್ಯೂನೇ 80 ಕೊಟ್ಟಿದ್ದಾವ. 80 ಅಂದರೆ 1%ದ ವ್ಯಾಲ್ಯೂ ಎಷ್ಟಾಗುತ್ತೆ, 4 ಆಗುತ್ತೆ. ಅಂದರೆ 1%ದ ವ್ಯಾಲ್ಯೂ 4 ಆಗುತ್ತೆ. 1%ದ ವ್ಯಾಲ್ಯೂ 4 ಅಂದರೆ 40%ದ ವ್ಯಾಲ್ಯೂ 4 × 4 = 16, 160 ಜನ ಆಫ್ಲೈನಲ್ಲಿ ಇರ್ತಾರೆ. ಆಫ್ಲೈನಲ್ಲಿ 160 ಜನ. ಆಮೇಲೆ ಇವರಿಬ್ಬರದ್ದು ಡಿಫ್ರೆನ್ಸ್ 80 ಅಂದರೆ ಇದ್ರಾಗ ಆನ್ಲೈನಲ್ಲಿ 240 ಆಗ್ತದೆ. 240, 160 ಡಿಫ್ರೆನ್ಸ್ 80. ಈ ರೀತಿ ಆನ್ಸರ್ ಫೈಂಡ್ ಮಾಡ್ಕೊಳ್ಳೋದಿತ್ತು. ಈಸಿ ಇತ್ತು ಅದು ಕೂಡ. ನೆಕ್ಸ್ಟ್ ಒಂದು ಅರ್ಥಮೆಟಿಕ್ ಮೇಲೆ 10 ರಿಂದ 12 ಕ್ವಶನ್ಸ್ಗಳು ಬಂದಿದ್ದು. ಡಾಟಾ ಸಫಿಷಿಯನ್ಸಿ ಮೇಲೆ 2 ರಿಂದ 3 ಕ್ವಶನ್ಸ್ ಇತ್ತು. ಓಕೆ, ಈ 2 ಪೇಪರ್ದು ಕ್ವಾಂಟರ್ ರೀಸನಿಂಗ್ 2 ಸಾಲ್ವ್ ಮಾಡೋಣ. ನಾನು ಒಂದೊಂದು ವಿಡಿಯೋ ಹಾಕಿ ಯಾವ ರೀತಿ ನಾವು ಪ್ರಿಲಿಮ್ಸ್ ಮಾಡಿದ್ದೀವಲ್ಲ, 3 ಪೇಪರ್ಗಳು ಸಾಲ್ವ್ ಮಾಡಿದ್ದೀವಿ, ಅದೇ ರೀತಿ ಇವೆರಡು ಮಾಡೋಣ.
ಜಿ ಎ ಮೇಲೆ ಸ್ಕೀಮ್ಸ್ಗಳು ಯಾವ ಅಷ್ಟೇ ಹೇಳ್ತೀನಿ ನಾನು. ಎಮ್ ಜಿ ನರೇಗಾ ಸ್ಕೀಮ್ ಮೇಲೆ ಒಂದು, ಪಿ ಎಮ್ ಆವಾಸ್ ಸ್ಕೀಮ್ ಮೇಲೆ ಒಂದು, DNRLM ಸ್ಕೀಮ್ ಮೇಲೆ, UPI ಮೇಲೆ ಕ್ವಶನ್ಸ್ಗಳು ಇದ್ವು. ಇವೆಲ್ಲ ಸ್ಕೀಮ್ದು ಒಂದು ವೀಡಿಯೋ ಮಾಡಲಾಗ್ತಾಯಿರುತ್ತೆ. ಆಮೇಲೆ ಕಂಪ್ಯೂಟರ್ದು ಕೂಡ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಇಂಗ್ಲೀಷ್ ನೋಡೋಣ ಇವಾಗ. ಇಂಗ್ಲೀಷಲ್ಲಿ 2 RC ಬಂದಿದ್ದು. ಒಂದು ಫಿಕ್ಷನಲ್ ಅಂದರೆ ಸ್ಟೋರಿ ಹೇಳ್ತಿರ್ತೈತೆ, ಪೂರ್ತಿ ಸ್ಟೋರಿ 1-2% ತೊಗೊಂಡು ಅದ್ರದ್ದು ಸ್ಟೋರಿ ಹೇಳ್ತಿರ್ತದೆ. ಅದ್ರ ಮೇಲೆ 7 ಕ್ವಶನ್ಸ್ಗಳು ಪ್ಲಸ್ ವೊಕ್ಯಾಬ್ದು ಕ್ವಶನ್ಸ್ಗಳು ಕೂಡ ಇದ್ದವು ಅದ್ರ ಮೇಲೆ. ಆಮೇಲೆ RC ಇನ್ನೊಂದು ಏನಿತ್ತು, ಮಸ್ಕಿಟೋ ಮೇಲೆ ರಿಸರ್ಚ್ ನಡೀತೈತೆ. ಆ ರಿಸರ್ಚ್ ಬಗ್ಗೆ ಪೂರ್ತಿ RC ಇತ್ತು. ಒಟ್ಟು 8 ಕ್ವಶನ್ಸ್ ಇದ್ದವು ಅದ್ರ ಮೇಲೆ. ಎರಡರಲ್ಲೂ ವೊಕ್ಯಾಬ್ ಮೇಲೆ 1-2 ಕ್ವಶನ್ಸ್ಗಳಿತ್ತು. ನೆಕ್ಸ್ಟ್ ಸೆಂಟೆನ್ಸ್ ರಿಅರೇಂಜ್ಮೆಂಟ್. ಆ ಪ್ರಿವಿಯಸಲ್ಲಿ ಏನು ಬಂದಿತ್ತು, ಪ್ಯಾರಾಜಂಬಲ್ ಬಂದಿತ್ತು. ಪ್ಯಾರಾಜಂಬಲ್ ಅಂದರೆ 5 ಸೆಂಟೆನ್ಸ್ ಕೊಟ್ಟಿರ್ತಾನೆ, ದೊಡ್ಡ 5 ಸೆಂಟೆನ್ಸ್ ಇಲ್ಲಿ ಮಾಡೋದಿತ್ತು. ಬಟ್ ಸೆಂಟೆನ್ಸ್ ರಿಅರೇಂಜ್ಮೆಂಟಲ್ಲಿ ಹೆಂಗಿರುತ್ತೆ, ಒಂದೇ ಸೆಂಟೆನ್ಸ್ ಅದನ್ನು ಕಟ್ ಮಾಡಿರ್ತಾನೆ, ಅದೇ ಇಲ್ಲಿತ್ತು. ಓಕೆ, ಆಮೇಲೆ ನೆಕ್ಸ್ಟ್ ಕ್ಲೋಸ್ ಟೆಸ್ಟ್ ಮೇಲೆ ಒಂದು ಕ್ವಶನ್. ಕ್ಲೋಸ್ ಟೆಸ್ಟ್ ಮೇಲೆ ಒಟ್ಟು 8 ಕ್ವಶನ್ಸ್ಗಳಿದ್ದು. ಆ್ಯನಿಮಲ್ ಕ್ರೂಯಲಿಟಿ ಮೇಲೆ ಒಂದು ಕ್ಲೋಸ್ ಟೆಸ್ಟ್ ಇತ್ತು, ಅದ್ರ ಮೇಲೆ 8 ಕ್ವಶನ್. ಆಮೇಲೆ 10 ಕ್ವಶನ್ ಲಾಸ್ಟ್ ಏನು ಆಗಲೇ ಒಂದು ಫಸ್ಟ್ ಶಿಫ್ಟ್ 1 ನೋಡ್ತೀವಲ್ಲ, ಸಿನೋನಿಮ್, ಆ್ಯಂಟೋನಿಮ್, ಸ್ಪೆಲ್ಲಿಂಗ್ ಚೆಕ್ ಮಾಡೋದು, ಸಿಂಗ್ಯುಲರ್ ಪ್ಲೂರಲ್. ಒಂದು ವರ್ಡ್ ಕೊಟ್ಟಿರ್ತಾನೆ, ಆ ವರ್ಡಿಂದ ಕೆಳಗಡೆ ಕ್ವಶನ್ ಕೇಳಿರ್ತಾನೆ, ಸಿನೋನಿಮ್ ಹೇಳ್ರಿ ಅಂತೇಳಿ 1ನೇ ಕ್ವಶನಲ್ಲಿ, 2ನೇ ಕ್ವಶನಲ್ಲಿ ಆ್ಯಂಟೋನಿಮ್, 3ನೇ ಕ್ವಶನಲ್ಲಿ ಸ್ಪೆಲ್ಲಿಂಗ್ ಚೆಕ್ ಮಾಡೋದು. ಈ ರೀತಿ ಕ್ವಶನ್ಸ್ಗಳಿತ್ತು. ಎರರ್ ಡಿಟೆಕ್ಷನ್ ಮೇಲೆ 5 ಕ್ವಶನ್. ಓಕೆ, ಇದಾಗಿ ಸೆಕೆಂಡ್ ಶಿಫ್ಟಿಂದ ಅನಾಲೈಸಿಸ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದಿನ ವೀಡಿಯೋದೊಳಗೆ ನಾವು RRB ಕ್ಲರ್ಕ್ ಮತ್ತು RRB PO ಎಕ್ಸಾಮ್ದು ಮೇನ್ಸ್ ಎಕ್ಸಾಮ್ದು ಅನಾಲಿಸಿಸ್ ಮಾಡೋಣ. ಹಾಗೂ ಪ್ರಿಲಿಮ್ಸ್ ಎಕ್ಸಾಮ್ದು ರಿಸಲ್ಟ್ ಡೇಟ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.